ನಮಸ್ತೆ ಮಕ್ಕಳೇ, ವೀಣಾಪಾಣಿ ಕನ್ನಡ ಚಾನಲ್ಗೆ ಸ್ವಾಗತ. 8ನೇ ತರಗತಿಯ 2ನೇ ಪಾಠ ಅಂದ್ಕೊತೀನಿ. ಹಳೆ ಸಿಲೆಬಸ್ಸಲ್ಲಿ ನೀರು ಕೊಡದ ನಾಡಿನಲ್ಲಿ ಅನ್ನುವಂತಹ ಪಾಠವನ್ನು ಇವತ್ತು ಮಾಡಿದ್ದೀವಿ ಆಲ್ರೆಡಿ. ಅದರ 4ನೇ ಭಾಗವನ್ನು ಮಾಡ್ತಾಯಿದ್ದೀನಿ. ಹಾಗಾದರೆ ಇಲ್ಲಿ ನೇಮಿಚಂದ್ರ ಅವರು ಏನು ನಮ್ಮ ಸಂಸ್ಕೃತಿ ಹೇಗೆ ಹಾಳಾಗಿ ಹೋಗ್ತಾ ಇದೆ, ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳೋದಕ್ಕೆ ನಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಬರಿತಾ ಇದ್ರು. ಅದನ್ನೇ ನೋಡ್ತಾ ಹೋಗೋಣ. ವಿದೇಶಗಳಲ್ಲಿ ಮನೆಯ ನಲ್ಲಿಯಲ್ಲಿ ಬರುವ ನೀರನ್ನು ಯಾರೂ ಕುಡಿಯುವುದಿಲ್ಲ. ಅದನ್ನು ಕುಡಿದರೇನು ಪ್ರಾಣ ಹೋಗುವುದಿಲ್ಲ. ಆದರೆ ಅದು ಶುದ್ಧವಲ್ಲ. ಶುದ್ಧ ನೀರನ್ನು ಬಾಟಲಿಯಲ್ಲಿ ಕೊಂಡು ಮಾತ್ರ ತರಬಹುದು ಎಂದು ಇಡೀ ದೇಶದ ತಲೆ ತೊಳೆದಿರುವಾಗ ಪ್ರತಿಯೊಬ್ಬರೂ ನೀರನ್ನು ಕೊಂಡು ಕುಡಿಯುತ್ತಾರೆ. ಇಂತಹುದೇ ಹುನ್ನಾರ ಭಾರತದಲ್ಲಿ ಅದಾಗಲೇ ಆರಂಭವಾಗಿದೆ. ಕೀಟನಾಶಕವಿರುವ ನೀರನ್ನು ಶುದ್ಧ ಎಂದು ಮಾರಿ ಉದ್ಧಾರವಾದ ಕಂಪನಿಗಳು. ಈಗ ಕಂಪನಿಗಳು ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಜನರ ಒಂದು ಆರೋಗ್ಯ ದೃಷ್ಟಿಯಿಂದ ಯಾರೂ ಯೋಚನೆ ಮಾಡ್ತಾ ಇಲ್ಲ ಕಂಪನಿಗಳು. ಯಾಕಂದರೆ ಅವರು ಬರೀ ಯೋಚನೆ ಮಾಡ್ತಾ ಇರೋದು ತಮ್ಮ ಲಾಭವನ್ನು ಮಾತ್ರ. ಹಾಗಾಗಿ ಎಲ್ಲರೂ ಏನು ಮಾಡ್ತಾ ಇದ್ದಾರೆ, ಕಂಪನಿಗಳು ಲಾಭ ಗಳಿಕೆಗೋಸ್ಕರ ಮನುಕುಲಕ್ಕೆ ಒಳಿತಾಗುತ್ತೋ ಅಥವಾ ಕೆಡುಕಾಗುತ್ತೋ ಅನ್ನೋದ್ರ ಬಗ್ಗೆ ಯೋಚನೆನೂ ಮಾಡ್ದೇನೆ ಏನು ತಮ್ಮ ಒಂದು ವಸ್ತುಗಳ ತಯಾರಿಕೆಯಲ್ಲಿ ತುಂಬ ಏನಂದರೆ ತುಂಬ ಫಾಸ್ಟಾಗಿ ಏನು ಮಾಡ್ತಾ ಇದ್ದಾರೆ, ಅದನ್ನು ಮಾರುವ ನಿಟ್ಟಿನಲ್ಲಿ ಮುನ್ನುಗ್ತಾ ಇದ್ದಾರೆ. ಇದು ಯಾರಿಗೆ ಹೊಡೆತ ಬೀಳ್ತಾ ಇದೆ ಇಲ್ಲಿ? ಯಾರಿಗೆ ಹೊಡೆತ ಅಂತಂದರೆ ಸಮಾಜಕ್ಕೆ, ಸಮಾಜದಲ್ಲಿರುವಂತಹ ಮನುಷ್ಯರಿಗೆ ಅವರ ಆರೋಗ್ಯದ ಮೇಲೆ ತುಂಬ ದುಷ್ಪರಿಣಾಮ ಬೀರ್ತಾ ಇದೆ. ಆದರೆ ಅದನ್ನು ಯಾರೂ ಕೂಡ ಯೋಚನೆ ಮಾಡ್ದೇ ಬರೀ ಏನು ಮಾಡ್ತಾ ಇದ್ದಾರೆ, ಲಾಭ ಗಳಿಕೆಗೋಸ್ಕರ ತಮ್ಮ ಒಂದು ಏನು ತಾವು ಮುಂದೆ ಹೋಗಬೇಕು ಅನ್ನುವಂತಹ ಒಂದು ಹಂಬಲದಲ್ಲಿ ತಪ್ಪುಗಳನ್ನು ಮಾಡ್ತಾ ಹೋಗ್ತಾ ಇದ್ದಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಮುಂದೆ ನೋಡೋಣ. ಕೊಳ್ಳುಬಾಕ ಸಂಸ್ಕೃತಿಯ ಪರಾಕಾಷ್ಠೆಯಾಗಿ ನನಗೆ ನೀರು ಕೊಡದ ನಾಡುಗಳು ಕಾಣುತ್ತವೆ. ಇಂತಹುದೇ ಮರಳುತನಕ್ಕೆ ಅದಾಗಲೇ ಭಾರತೀಯರು ಬಲಿಯಾಗಿದ್ದಾರೆ. ನಮ್ಮ ಎಳನೀರು, ಮಜ್ಜಿಗೆ, ಪಾನಕ, ಕಬ್ಬಿನ ಹಾಲು, ತಾಜಾ ಹಣ್ಣಿನ ರಸ ಎಲ್ಲವನ್ನು ತೊರೆದು ಕೋಲಾಗಳಿಗೆ ಮುಗಿಬೀಳುತ್ತಿರುವ ಜನರ ಸಂಖ್ಯೆ ಏರುತ್ತಿದೆ. ವೈಯಕ್ತಿಕ ವಿದೇಶ ಪ್ರವಾಸಗಳಲ್ಲಿ ನನಗೆ ಇಷ್ಟು ಕಷ್ಟವಾಗಿದ್ದಿಲ್ಲ. ತಿಂಗಳುಗಟ್ಟಲೆ ಅಲೆದರೂ ನಾವಿಳಿದುಕೊಳ್ಳುತ್ತಿದ್ದ ಅಗ್ಗದ ಹೋಟೆಲಿನಿಂದ ಬೆಳಗ್ಗೆ ಹೊರಡುವಾಗಲೇ ಬಾಟಲಿಯಲ್ಲಿ ನಲ್ಲಿ ನೀರನ್ನು ತುಂಬಿಸಿಕೊಂಡು ಹೊರಡುತ್ತಿದ್ದೆವು. ನಮ್ಮ ಭಾರತೀಯ ನಿರೋಧಕ ಶಕ್ತಿಯ ಎದುರು ಯಾವ ನೀರಾದರೂ ಅಡ್ಡಿಯಿರಲಿಲ್ಲ. ಆದರೆ ಕೆಲಸದ ಮೇಲೆ ಬಂದ ಈ ಪ್ರವಾಸದಲ್ಲಿ ಮಣಮಣ ಫೈಲುಗಳನ್ನು ಹೊತ್ತು ಅಲ್ಲಿಂದಿಲ್ಲಿಗೆ ಇಲ್ಲಿಂದಲ್ಲಿಗೆ ಅಲೆಯುವಾಗ ನೀರಿನ ಬಾಟಲಿ ಹಿಡಿದು ಹೋಗುವುದು ಅಸಾಧ್ಯವಾಗಿತ್ತು. ಇಲ್ಲಿ ಹೇಳ್ತಾ ಇದ್ದಾರೆ ಲೇಖಕರು, ಕೊಳ್ಳುಬಾಕ ಸಂಸ್ಕೃತಿ ಅಂದರೆ ನಿಮಗೆಲ್ಲ ಅರ್ಥ ಆಗಿದೆ. ಅಂದರೆ ಬರೀ ಲಾಭ ಗಳಿಕೆ ಅನ್ನುವಂಥದ್ದು. ಲಾಭ ಗಳಿಕೆ ಅನ್ನುವಂಥದ್ದು ಎಲ್ಲಿವರೆಗೂ ಹೋಗಿ ಮುಟ್ಟಿತ್ತು ಅಂದರೆ ಅದು ಒಂದು ಪರಾಕಾಷ್ಠೆ, ಒಂದು ಗಡಿಯನ್ನು ಕೂಡ ದಾಟಿ ಹೋಗ್ಬಿಟ್ಟಿತ್ತು. ಅಷ್ಟೊಂದು ಆಸೆಗೆ ಏನು ಕಂಪನಿಗಳು ಬಲಿಯಾಗಿದ್ದರು. ನೀರು ಕೊಡದ ನಾಡುಗಳು ಅಂತಂದರೆ ಯಾವುವು? ಫಾರಿನ್, ಯಾವುದು ಬೇರೆ ದೇಶಗಳ ಒಂದು ಸಂಸ್ಕೃತಿಯನ್ನು ನಾವಾಗಲೇ ಭಾರತೀಯರು ಕೂಡ ಅದಕ್ಕೆ ಬಲಿಯಾಗ್ತಿದ್ದಾರೆ. ಭಾರತೀಯರು ಕೂಡ ಅದನ್ನು ಅಳವಡಿಸ್ಕೊಳ್ತಾ ಇದ್ದಾರೆ. ಏನನ್ನು? ಬರೀ ನಾವು ಲಾಭ ಗಳಿಕೆಯನ್ನು ಮಾಡಬೇಕು ಅನ್ನುವಂತಹ ಆಸೆ ಆಮಿಷಗಳಿಗೆ ಆಗಲೇ ಬಲಿಯಾಗ್ಬಿಟ್ಟಿದ್ದಾರೆ ಕಂಪನಿಗಳು ಅನ್ನೋದು ಮಾತನ್ನು ಹೇಳ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಸಿಗುವಂತಹ ಎಳನೀರು, ಮಜ್ಜಿಗೆ, ಪಾನಕ, ಕಬ್ಬಿನ ಹಾಲು ಇವುಗಳನ್ನು ಕುಡಿದು ನಾವು ಆರೋಗ್ಯವಾಗಿ ಇದ್ವಿ ಅಲ್ವಾ ಎಲ್ಲರೂ ಕೂಡ. ಆದರೆ ಇವತ್ತು ಅದೆಲ್ಲದನ್ನು ತೊರೆದು ಕೋಕಾ ಕೋಲಾಗಳಿಗೆ ಜನರು ಮುಗಿಬೀಳ್ತಾ ಇದ್ದಾರೆ. ನಮ್ಮ ಸಂಸ್ಕೃತಿಯೆಲ್ಲ ಹಾಳಾಗೋಗ್ತಾ ಇದೆ ಅನ್ನುವಂತಹ ಒಂದು ವ್ಯಥೆಯನ್ನು ಇಲ್ಲಿ ಲೇಖಕರು ವ್ಯಕ್ತಪಡಿಸ್ತಾ ಇದ್ದಾರೆ. ವೈಯಕ್ತಿಕ ವಿದೇಶ ಪ್ರವಾಸಗಳಲ್ಲಿ ಅಂದರೆ ಅವರು ತಮ್ಮ ವೈಯಕ್ತಿಕ ಜೀವನದಲ್ಲಿ ವಿದೇಶಕ್ಕೆ ಪ್ರವಾಸ ಮಾಡಿದ್ರಲ್ವ, ನನಗೆ ಇಷ್ಟು ಕಷ್ಟವಾಗಿದ್ದಿಲ್ಲ. ನಾನು ವೈಯಕ್ತಿಕವಾಗಿ ಅಂದರೆ ಫ್ಯಾಮಿಲಿಯಲ್ಲಿ ಅಥವಾ ತಾವೊಬ್ಬರೇ ತಮ್ಮ ಒಂದು ಯಾವುದೇ ಕೆಲಸದಿಂದ ಅಲ್ಲ, ಸುಮ್ಮನೆ ವೈಯಕ್ತಿಕವಾಗಿ ಬೇರೆ ದೇಶಗಳಿಗೆ ಹೋದಾಗ ನನಗೆ ಇಷ್ಟೊಂದು ಕಷ್ಟ ಆಗಿರಲಿಲ್ಲ. ತಿಂಗಳುಗಟ್ಟಲೆ ಅಲೆದರೂ ನಾವಿಳಿದುಕೊಳ್ಳುತ್ತಿದ್ದ ಅಗ್ಗದ ಹೋಟೆಲಿನಿಂದ ತಿಂಗಳುಗಟ್ಟಲೆ ಹೋಗಿಬಿಟ್ಟು
ಫಾರಿನಲ್ಲಿದ್ದರೂ ಕೂಡ ಬೆಳಿಗ್ಗೆ ಹೊರಡುವಾಗಲೇ ಏನು ಮಾಡ್ತಾಯಿದ್ರಂತೆ, ಬಾಟಲಿಯಲ್ಲಿ ಅಲ್ಲಿ ಬರುವಂತಹ ನಲ್ಲಿ ನೀರನ್ನು ತುಂಬಿಸ್ಕೊಂಡು ಕುಡಿಯೋದಕ್ಕೆ ಅಂತ ಇಟ್ಕೊಳ್ತಾ ಇದ್ರು. ಯಾಕಂದರೆ ನಮ್ಮ ಭಾರತೀಯರಿಗೆ ಇಮ್ಯುನಿಟಿ ಪವರ್ ಚೆನ್ನಾಗಿರುತ್ತೆ, ನಿರೋಧಕ ಶಕ್ತಿ ಅಂತ ಹೇಳ್ತೀವಿ. ಅದು ತುಂಬ ಚೆನ್ನಾಗಿದ್ದರಿಂದ, ನಮಗೆ ರೆಸಿಸ್ಟೆಂಟ್ ಪವರ್ ಜಾಸ್ತಿ ಇದ್ದಿದ್ದರಿಂದ ನಮಗೆ ಯಾವುದೇ ಕಾಯಿಲೆಗಳು ಬರೋದಿಲ್ಲ ಅನ್ನುವಂತಹ ಒಂದು ಆತ್ಮವಿಶ್ವಾಸದಲ್ಲಿ ಇವ್ರು ಏನು ಮಾಡ್ತಾಯಿದ್ರು, ಆ ನಲ್ಲಿ ನೀರನ್ನು ಹಿಡ್ಕೊಂಡು ಕುಡಿಯೋದಕ್ಕೆ ಅಂತ ಇಟ್ಕೊಳ್ತಾ ಇದ್ವಿ. ಆದರೆ ಕೆಲಸದ ಮೇಲೆ ಬಂದ ಈ ಪ್ರವಾಸದಲ್ಲಿ ಮಣಮಣ ಫೈಲುಗಳನ್ನು ಹೊತ್ತು ಅಲ್ಲಿಂದಿಲ್ಲಿಗೆ ಇಲ್ಲಿಂದಲ್ಲಿಗೆ ಅಲೆಯುವಾಗ ನೀರಿನ ಬಾಟಲಿ ಹಿಡಿದು ಹೋಗುವುದು ಅಸಾಧ್ಯವಾಗಿತ್ತು. ಏನು ಹೇಳ್ತಾ ಇದ್ದಾರೆ, ತುಂಬ ಪ್ರವಾಸಕ್ಕಂತ ಹೋದಾಗ ಅವರು ಕೆಲಸದ ಮೇಲೆ ಹೋಗಿದ್ದರು ಪ್ರವಾಸಕ್ಕೆ. ಅದಕ್ಕಾಗಿ ಅವರು ತುಂಬ ಫೈಲ್ಗಳನ್ನು ಕೈಯಲ್ಲಿ ಹಿಡ್ಕೊಂಡು, ಮಣಮಣ ಅಂತಂದ್ರೇನು ತುಂಬ ಜಾಸ್ತಿ ಅಂತ, ತುಂಬ ಜಾಸ್ತಿ ಆದಂಥ ಫೈಲುಗಳನ್ನು ಹಿಡ್ಕೊಂಡ್ಬಿಟ್ಟು ಓಡಾಡಬೇಕಾಗಿತ್ತು ನಾವು ಅಲ್ಲಿ ಫಾರಿನ್ಗಳಲ್ಲಿ. ಅಲ್ಲಿಂದ ಇಲ್ಲಿಗೆ ಅಲೆದಾಡಬೇಕಾದ್ರೆ ಅದ್ರ ಜೊತೆಗೆ ನೀರಿನ ಬಾಟಲಿನ ಹಿಡಿದುಕೊಂಡು ಹೋಗೋದು ತುಂಬ ಕಷ್ಟ ಆಗ್ತಾಯಿತ್ತು ಅನ್ನುವಂತಹ ಅಂಶವನ್ನು ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ. ಮುಂದೆ ಹೋಗೋಣ. ಕೊಳ್ಳುಬಾಕತನ, ಲಾಭಕೋರತನದ ರೋಗಗಳು ಸಾಂಕ್ರಾಮಿಕವಾಗಿ ಎಲ್ಲ ನೆಲದಲ್ಲೂ ಹರಡಿ ಭಾರತಕ್ಕೂ ಲಗ್ಗೆ ಇಟ್ಟಿವೆ ಎಂದು ತೀರಾ ಇತ್ತೀಚಿನ ದಿನಗಳಲ್ಲಿ ಗಾಢವಾಗಿ ನಮ್ಮೆಲ್ಲರಿಗೂ ಅನುಭವವಾಗಿದೆ. ಸಂಸ್ಕೃತಿಯ ಮೇಲೆ ದಾಳಿ ಎನ್ನುವಾಗ ನನಗೆ ಮದರ್ಸ್ ಡೇ, ಫಾದರ್ಸ್ ಡೇ, ವ್ಯಾಲೆಂಟೈನ್ ಡೇ ಆಚರಿಸುವುದು ಅಷ್ಟು ದೊಡ್ಡ ಅನಾಹುತವಾಗಿ ಕಾಣುವುದಿಲ್ಲ. ಈ ಹೊಸ ದಿನಗಳೆಲ್ಲ ಉಕ್ಕಿದ ಪ್ರೀತಿಯ ದ್ಯೋತಕವಲ್ಲ, ಗಿಫ್ಟ್, ಗ್ರೀಟಿಂಗ್ ಕಾರ್ಡ್ ಮಾರುವ ಹೊಸ ಹುನ್ನಾರಗಳೆಂದು ಸರ್ವರಿಗೂ ವೇದ್ಯವಾಗಿದೆ. ಆದರೆ ನನಗೆ ಗಾಬರಿ ಹುಟ್ಟಿಸುವುದು ನಮ್ಮ ಭಾರತೀಯ ಸಂಸ್ಕೃತಿಯ ಬುನಾದಿಯನ್ನು, ಜೀವನ ಶೈಲಿಯನ್ನು, ನಂಬಿಕೆಗಳನ್ನು, ಮೌಲ್ಯಗಳನ್ನು, ಸಂಸ್ಕೃತಿಯ ಬುನಾದಿಯನ್ನು ಅಲುಗಿಸುವ ಕೊಳ್ಳುಬಾಕುತನ. ಅಗತ್ಯಗಳಲ್ಲಿ ನಡೆದು ಹೋಗುತ್ತಿದ್ದ ಬದುಕು ಇಂದು ಬೇಕುಗಳ ಬೆಲೆಗೆ ಬಿದ್ದಿದೆ. ಸರ್ಕಾರಿ ಕಾಲೇಜಿನ ಪ್ರೊಫೆಸರ್ ಮತ್ತು ಪ್ರಾಂಶುಪಾಲರಾದ ನಮ್ಮ ತಂದೆಗೆ ಕಾಲೇಜಿಗೆ ಸೈಕಲಿನಲ್ಲಿ ಹೋಗುವುದು ಅಪಮಾನಕರವಾಗಿ ಕಂಡಿರಲೇ ಇಲ್ಲ. ಕೊಂಡ ಒಂದು ವಸ್ತುವನ್ನು ಬದುಕಿಡೀ ಬಳಸುವ ಪರಿಪಾಠವಿತ್ತು. ಇಂದು ಶಾಲೆಯಲ್ಲಿಯೇ ಬೈಕು ಬೇಕು ಎನ್ನುವ ಮಗ, ಇಂತಹುದೇ ಬ್ರಾಂಡಿನ ಶೂ ಬೇಕು ಎನ್ನುವ ಮಕ್ಕಳು, ಮಾರುತಿ ಕಾರಿದ್ದರೆ ಸ್ಯಾಂತ್ರೋ ಬೇಕು ಎಂದು ಓಡುವ ಹಿರಿಯರು, ಮಾರುಕಟ್ಟೆಗೆ ಬಂದದ್ದೆಲ್ಲವೂ ಬೇಕುಗಳನ್ನು ಅಗತ್ಯಗಳಾಗಿ ಹಾಗೂ ಅಗತ್ಯಗಳಾಗಿ ಬಲು ಜಾಣತನದಿಂದ ಬದಲಿಸುವ ಜಾಹೀರಾತುಗಳು ಮತ್ತೆ ಬಿತ್ತರಿಸುತ್ತವೆ. ಆರಾಮ, ಐಷಾರಾಮದ ಅಪ್ಪಟ ಅನಗತ್ಯದ ವಸ್ತುಗಳನ್ನು ಇವಿಲ್ಲದೆ ಬದುಕಿಲ್ಲ ಎಂಬಂತೆ ಬಿಂಬಿಸುತ್ತಾರೆ. ಡಿಯೋಡ್ರೆಂಟ್ ಹಾಕಿಕೊಳ್ಳದೇ ಇದ್ದರೆ ತಾನು ನಾತ ಬಡಿಯುತ್ತೇನೆ ಎಂಬಷ್ಟು ಕೀಳರಿಮೆಯನ್ನು ಹುಟ್ಟಿಸಬಲ್ಲರು. ಕೊನೆಗೆ ಎಲ್ಲವೂ ನಿಮ್ಮನ್ನು ಕೊಳ್ಳುವಂತೆ ಪ್ರೇರೇಪಿಸುತ್ತವೆ. ಇದೇ ಹೇಳಕೊರಟಿರೋದು. ಏನು ಗೊತ್ತಾ, ನಮ್ಮ ಒಂದು ಜಾಹೀರಾತುಗಳು ಏನು ಮಾಡ್ತಾ ಇದ್ದಾವೆ ಅಂತಂದರೆ, ದಿನನಿತ್ಯ ಮಕ್ಕಳ ಮನಸ್ಸನ್ನು ಮತ್ತು ಎಲ್ಲ ವಯಸ್ಕರ ಮನಸ್ಸನ್ನು ಕದಲಿಸುವಂಥ ಕೆಲಸ ಮಾಡ್ತಾ ಇದ್ದಾವೆ. ಈ ಒಂದು ದೂರದರ್ಶನದಿಂದ ಲಾಭ ಎಷ್ಟಿದೆಯೋ ಅಷ್ಟೇ ನಷ್ಟವೂ ಇದೆ ಅಲ್ವಾ. ನಾವು ಹೇಗೆ ತೊಗೊಳ್ತೀವೋ ಹಾಗೆ. ದೂರದರ್ಶನಕ್ಕಿಂತ ಇವಾಗ ಹೆಚ್ಚಾಗಿ ಮೊಬೈಲ್ಗಳ ಹಾವಳಿ ಜಾಸ್ತಿ ಆಗ್ತಾಯಿದೆ. ಬೇರೆ ದೇಶದವ್ರೇನೋ ಮೊಬೈಲ್ ಕಂಡುಹಿಡಿದ್ಬಿಟ್ಟು ಎಲ್ಲ ದೇಶಕ್ಕೂ ಕೊಟ್ಬಿಟ್ರು. ಆದರೆ ಅದನ್ನು ಹೇಗೆ ಬಳಸಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪನೂ ನಮಗೆ ಜ್ಞಾನ ಇಲ್ಲದೇ ಇರುವ ರೀತಿಯಲ್ಲಿ ಆಗೋಗ್ಬಿಟ್ಟಿದ್ದೀವಿ ನಾವು ಅಲ್ವಾ. ಅದು ಒಳ್ಳೆಯದು ಕೆಟ್ಟದ್ದು ಅನ್ನೋದನ್ನು ಯೋಚನೆ ಮಾಡ್ತಾ ಇಲ್ಲ. ಆ ರೀತಿಯಾಗಿ ನಮ್ಮ ಒಂದು ಜನ್ರೇಷನ್ ಏನು ಮಾಡ್ತಾಯಿದೆ, ಅದಕ್ಕೆ ಮೊಬೈಲ್ಗೆ ಅಡಾಪ್ಟ್ ಆಗಿದ್ದಾರೆ. ಕೊಳ್ಳುಬಾಕತನ, ಲಾಭಕೋರತನ ಅನ್ನುವಂತಹ ಇವು ಏನು ಈ ರೋಗಗಳಿದಾವಲ್ಲ, ಈ ರೋಗಗಳು ಸಾಂಕ್ರಾಮಿಕವಾಗಿವೆ. ಸಾಂಕ್ರಾಮಿಕ ಅಂತಂದರೆ ಅಂಟು ರೋಗ ಇದ್ದಂಗೆ. ಈಗ ಒಬ್ರಿಗೆ ನೆಗಡಿ ಶೀತ ಬಂದರೆ ಮನೆ ಮಂದಿಗೆಲ್ಲ ಹೇಗೆ ಅದು ಬರುತ್ತೋ ಹಾಗೆ ಈ ಸಾಂಕ್ರಾಮಿಕ ರೋಗ ಇದ್ದಂತೆ ಇದೆಲ್ಲ ಕೊಳ್ಳುಬಾಕತನ ಮತ್ತು ಲಾಭಕೋರತನ ಅನ್ನುವಂಥದ್ದು. ಬೇರೆ ದೇಶಗಳು ಆ ರೀತಿ ಮಾಡ್ತಾಯಿದೆ ಅನ್ನೋದನ್ನು ನೋಡಿದ ಭಾರತ ಏನು ಮಾಡ್ತಾಯಿದೆ, ನಾವು ಕೂಡ ಹಾಗೆ ಮಾಡಿ ಲಾಭವನ್ನು ಗಳಿಸ್ಬೇಕು, ನಾವು ಕೂಡ ಮುಂದುವರೆದವರಾಗಬೇಕು ಅಂತೇಳ್ಬಿಟ್ಟು ಏನು ಮಾಡ್ತಾಯಿದ್ದಾರೆ, ಎಲ್ಲದರಲ್ಲೂ ಕೂಡ ಲಾಭ ಗಳಿಕೆಯನ್ನು ಮಾಡ್ತಾಯಿದ್ದಾರೆ. ಆಗಲಿ ಮನುಕುಲಕ್ಕೆ ಇದು ಒಳಿತೋ ಕೆಡುಕೋ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅನ್ನುವ ಮಾತನ್ನು ಇಲ್ಲಿ ಅರ್ಥೈಸ್ತಾ ಇದ್ದಾರೆ ಲೇಖಕರು. ತೀರಾ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಹೋಗಿದೆ, ಈ ಒಂದು ಅನುಭವ ತುಂಬ ಗಾಢವಾಗಿ, ಅಂದರೆ ತುಂಬ ಡಾರ್ಕಾಗಿ ಕಾಣಿಸ್ತಾ ಇದೆ. ಸಂಸ್ಕೃತಿಯ ಮೇಲೆ ದಾಳಿ ಎನ್ನುವಾಗ ನನಗೆ
ಮದರ್ಸ್ ಡೇ, ಫಾದರ್ಸ್ ಡೇ ಇವೆಲ್ಲ ನೆನಪು ಬರುತ್ತೆ. ಆದರೆ ಅದನ್ನು ಆಚರಿಸೋದೇನು ಅಷ್ಟೊಂದು ನನಗೆ ಅನಾಹುತ ಅನಿಸಲ್ಲ. ಯಾಕಂದರೆ ಅದು ಯಾವುದೇ ರೀತಿಯಾದಂತಹ ಪ್ರೀತಿಯಿಂದ ಮಾಡ್ತಾ ಇಲ್ಲ. ಇಲ್ಲಿ ಬರೀ ಏನು ಗಿಫ್ಟು, ಗ್ರೀಟಿಂಗ್ ಕಾರ್ಡು ಇದು ಸಿಗುತ್ತೆ, ಕೊಡ್ತೀವಿ, ಪಡ್ಕೊಳ್ತೀವಿ ಅನ್ನುವಂತಹ ಇಚ್ಛೆಯಿಂದ ಮಾತ್ರ ಇದೆಲ್ಲ ನಡೀತಾ ಇದೆ ಅನ್ನೋದು. ಮತ್ತು ಅದನ್ನು ಕೊಂಡಾಗ ಆ ಒಂದು ಕಂಪ್ನಿಗಳಿಗೆ ಏನಾಗುತ್ತೆ, ಲಾಭ ಆಗುತ್ತೆ ಅನ್ನುವ ಉದ್ದೇಶದಿಂದ ಇದೆಲ್ಲ ಮಾಡ್ತಾ ಇರ್ಬೋದು. ಆದರೆ ನನಗೆ ತುಂಬ ಗಾಬರಿ ಆಗೋದೇನು ಅಂತಂದರೆ, ಇಲ್ಲಿ ಲೇಖಕರು ಹೇಳ್ತಾ ಇರೋದು, ತುಂಬ ಗಾಬರಿ ಆಗ್ತಾ ಇರೋದು ನನಗೇನು ಅಂತಂತಂದರೆ, ಭಾರತೀಯ ಸಂಸ್ಕೃತಿಯ ಬುನಾದಿ ಅಂದರೆ ಬೇಸ್ಮೆಂಟ್ ಅಂತ ಏನು ಹೇಳ್ತೀವಿ, ಜೀವನ ಶೈಲಿ, ಅದನ್ನೇ ಹೊಡೆದಾಕುವಂಥ ಕೆಲಸವನ್ನು ಮಾಡ್ತಾ ಇದೆ ಅನ್ನುವಂತಹ ಭಯ ಹುಟ್ಟು ಹಾಕಿದೆ ನನಗೆ ಅಂತ ಹೇಳ್ತಾ ಇದ್ದಾರೆ. ಇದು ತುಂಬ ಆಘಾತಕರವಾದುದು. ಮುಂದಿನ ಪೀಳಿಗೆಗೆ ಇದು ತುಂಬ ಆಘಾತವನ್ನು ಉಂಟು ಮಾಡುತ್ತೆ, ತುಂಬ ನಷ್ಟವನ್ನು ಉಂಟು ಮಾಡುತ್ತೆ ಅಂತೇಳ್ಬಿಟ್ಟು ಲೇಖಕರು ಹೇಳ್ತಾ ಇದ್ದಾರೆ. ನಂಬಿಕೆಗಳನ್ನು, ಮೌಲ್ಯಗಳನ್ನು, ಸಂಸ್ಕೃತಿಯ ಬುನಾದಿಯನ್ನು ಅಲುಗಿಸುವ ಕೊಳ್ಳುಬಾಕತನ ಏನು ಮಾಡ್ತಾಯಿದೆ, ಅಗತ್ಯಗಳಲ್ಲಿ ನಡೆದು ಹೋಗುತ್ತಿದೆ. ನಮಗೆ ಅನಗತ್ಯವಾಗಿರುವ ವಸ್ತುಗಳನ್ನು ನಾವಿವತ್ತು ತೊಗೊಳ್ತಾ ಇದ್ದೀವಿ. ಆದರೆ ಆವಾಗಿನ ಕಾಲದಲ್ಲಿ ಅನಗತ್ಯ ವಸ್ತುಗಳನ್ನು ನಾವು ಮುಟ್ತಾನೇ ಇರಲಿಲ್ಲ, ಹೌದಾ? ನಮಗೆ ಅಗತ್ಯ ಇದ್ದರೆ ಮಾತ್ರ ತೊಗೊಳ್ತಾ ಇದ್ವಿ. ಹಾಗಾಗಿ ಅಂದಿನ ಜೀವನ ನೆಮ್ಮದಿಯಾಗಿತ್ತು. ಆದರೆ ಇವತ್ತೇನಾಗ್ತಾ ಇದೆ, ನಮಗೆ ಅಗತ್ಯ ಇರಲಿ ಬಿಡಲಿ, ಇನ್ನೊಬ್ಬರು ತೊಗೊಂಡಿದ್ದಾರೆ ನಾವು ತೊಗೋಬೇಕು ಅನ್ನುವಂತಹ ಯೋಚನೆ ಎಲ್ಲರಲ್ಲೂ ಮನೆ ಮಾಡ್ತಾ ಇದೆ. ಅವರು ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ ಲೇಖಕರು. ಅವ್ರ ತಂದೆ ಸರ್ಕಾರಿ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿದ್ದರು, ಪ್ರಾಂಶುಪಾಲರಾಗಿದ್ದರು. ಅವರು ನಮ್ಮ ತಂದೆಗೆ ಕಾಲೇಜಿಗೆ ಸೈಕಲ್ನಲ್ಲಿ ಹೋಗುವುದು ಅಪಮಾನಕರವಾಗಿ ಕಂಡಿರಲೇ ಇಲ್ಲ. ಅವರು ಕಾಲೇಜಿಗೆ ಪ್ರಿನ್ಸಿಪಲ್ ಆಗಿದ್ದರೂ ಕೂಡ ಅವರು ಸೈಕಲ್ನಲ್ಲೇ ಹೋಗ್ತಾಯಿದ್ರು. ಆದರೆ ಅವರಿಗೆ ಯಾವತ್ತೂ ಕೂಡ ಅದು ಕೀಳಾಗಿ ನಾನು ಸೈಕಲ್ ಮೇಲೆ ಹೋಗಬೇಕಾ ಅಂತೇಳಿ ಅವ್ರು ಯಾವತ್ತೂ ಆ ಥರ ಭಾವಿಸಿರಲಿಲ್ಲ. ಆ ರೀತಿಯಾದಂತಹ ಒಂದು ಜೀವನ ಶೈಲಿ ನಮ್ಮಲ್ಲಿತ್ತು. ಕೊಂಡ ಒಂದು ವಸ್ತುವನ್ನು ಬದುಕಿಡೀ ಬಳಸುವಂತಹ ಒಂದು ಪರಿಪಾಠ ಇತ್ತು. ಯಾವುದೇ ಒಂದು ವಸ್ತುವನ್ನು ಕೊಂಡ್ಕೊಂಡ್ರೆ ಅದನ್ನು ನಾವು ಜೀವನ ಪರ್ಯಂತ ಬಳಸ್ತಾ ಇದ್ವಿ. ಒಂದು ಪೆನ್ನನ್ನು ಕೊಡಿಸಿದ್ರೆ, ಯಾರಾದರೂ ಇಷ್ಟಪಟ್ಟು ಕೊಟ್ಟಿದ್ದರೆ ಅದನ್ನು ನಾವು ಲೈಫ್ ಲಾಂಗ್ ಇಟ್ಕೊಳ್ತಾ ಇದ್ವಿ. ಫಾರ್ ಎಕ್ಸಾಂಪಲ್ ನಾನು ಒಂದು ಹೇಳ್ತೀನಿ. ನಮ್ಮ ತಂದೆಯವರು ಮತ್ತು ನಮ್ಮಮ್ಮ ಬಾಚಣಿಕೆ ಏನು ತಲೆ ಬಾಚೋ ಬಾಚಣಿಕೆ ಹೇಳ್ತಾ ಇದ್ದೀನಿ ನಾನು ಉದಾಹರಣೆ. ಅದನ್ನು ಇವತ್ತಿಗೂ ಕೂಡ ಅವರು ಚಿಕ್ಕವರಾಗಿದ್ದಾಗಿಂದ ಬಳಸ್ತಾ ಇರುವಂತಹ ಬಾಚಣಿಕೆಯನ್ನೇ ಅವ್ರು ಇಟ್ಕೊಂಡು ಬರ್ತಾಯಿದ್ರು. ಅಂತಹ ಒಂದು ಪರಿಪಾಠ ಇತ್ತು ನಮ್ಮ ಸಂಸ್ಕೃತಿಯಲ್ಲಿ, ಇಂದು ಶಾಲೆಯಲ್ಲಿಯೇ. ಆದರೆ ಇವತ್ತೇನಾಗಿದೆ ಗೊತ್ತಾ? ಏನಾಗಿದೆ ಅಂತಂದರೆ, ಶಾಲೆಯಲ್ಲಿ ಒಂದು ಮಗು ಶಾಲೆಯಲ್ಲೇ ಓದ್ತಾ ಇದೆ, ಇನ್ನು ಆವಾಗಲೇ ಬೈಕ್ ಕೇಳುತ್ತೆ, ಹೌದಾ? ಇಂತಹುದೇ ಬ್ರ್ಯಾಂಡಿನ ಶೂ ಬೇಕು ಅಂಥೇಳಿ ಮಕ್ಕಳು ಕೇಳಿ ಪಡ್ಕೊಳ್ತಾರೆ. ಅದ್ರ ಜೊತೆಗೆ ಮಾರುತಿ ಕಾರ್ ಇದ್ದರೆ ಸ್ಯಾಂತ್ರೋ ಬೇಕು ಅಂಥೇಳಿ ಹಿರಿಯರು ಮಾರುಕಟ್ಟೆಗೆ ಹೋಗ್ತಾರೆ. ಬೇಕುಗಳು ಅನ್ನೋದು ಅಗತ್ಯಗಳಾಗಿ ಹೋಗ್ಬಿಟ್ಟಿದೆ. ಅಗತ್ಯಗಳನ್ನು ಬಲು ಜಾಣತನದಿಂದ ಬದಲಿಸುವ ಜಾಹೀರಾತುಗಳು, ಅದಕ್ಕೆ ತಕ್ಕಂತೆ ಜಾಹೀರಾತುಗಳು ಬರ್ತಾ ಇದೆ ಇವತ್ತು. ಟಿ ವಿ ಹಾಕಿದರೆ ಸಾಕು, ಅದು ಬೇಕು, ಇದು ಬೇಕು, ಇದು ಚೆನ್ನಾಗಿದೆ, ಈ ಬ್ರ್ಯಾಂಡ್ ಚೆನ್ನಾಗಿದೆ, ಅದು ಚೆನ್ನಾಗಿದೆ ಅಂತೇಳ್ಬಿಟ್ಟು ನಾವು ದಿನನಿತ್ಯ ನೋಡ್ತಾ ಇದ್ದೀವಿ. ಇದರಿಂದಾಗಿ ಏನಾಗ್ತಾ ಇದೆ, ಈ ಜಾಹೀರಾತುಗಳಿಂದ ಎಲ್ಲ ಕೂಡ ಸಮಾಜದಲ್ಲಿ ಬೇಕಾಗಿದೆಯೋ ಬಿಟ್ಟಿದೆಯೋ ಎಲ್ಲದನ್ನು ತೆಗೆದುಕೊಂಡು ಹೋಗುವಂತಹ ತೆಗೆದುಕೊಂಡು ಹೋಗುವಂತಹ ಒಂದು ಸಂಸ್ಕೃತಿ ಬೆಳೀತಾ ಇದೆ. ಇದಕ್ಕೆ ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಲೇಖಕರು. ಇವತ್ತಿಗೆ ಇಷ್ಟು ಸಾಕು. ಮುಂದಿನ ತರಗತಿಯಲ್ಲಿ ಮುಂದಿನ ಭಾಗವನ್ನು ಮಾಡೋಣ. ನಿಮಗೆ ಈ ಒಂದು ಭಾಗದಲ್ಲಿ ಏನಾದರೂ ಅರ್ಥ ಆಗಿಲ್ಲ ಅಂದರೆ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು, ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಮಕ್ಕಳೇ. ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ, ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.